ನಾಯಕರು ಸೇರಿ ನಾಟಕಗಾನ ತಿಳಿಯಬೇಕಾದ್ರೆ ಹೌದು ಬಾಬಾ, ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಆ ರಾಮಚಂದ್ರನ ಮನೆತನಕ್ಕೆ ನೀನು ನಾಂದಿ ಹಾಡು. ಈ ದೇವಿಕಾ ಮಂಗಲ ಹಾಡ್ತಾಳೆ. ಮೆಚ್ಚಿದೆ ದೇವಿಕಾ, ನಿನ್ನ ಛಲಕ್ಕೆ ಮೆಚ್ಚಿದೆ. ನೀನು ಮಹಾಚತುರೆ. ಬಾಬಾ, ನೀವು ಮಾತಾಡ್ತಾ ಇರುವಾಗ ನಾನು ಅದನ್ನೆಲ್ಲ ಕೇಳಿಸ್ಕೊಂಡೆ. ನಿನಗೆ ಆ ಕದಿಮರು ಅವಮಾನ ಮಾಡಿದ್ದಾರೆ, ನನಗೆ ಅವನ ತಮ್ಮ ಬ್ರಹ್ಮ ಅವಮಾನ ಮಾಡಿದ್ದಾನೆ. ಅವನಿಗೋಸ್ಕರ ಸೇಡು ತೀರಿಸ್ಕೊಳ್ಬೇಕು ಅಂತ ಪಣ ತೊಟ್ಟು ನಿಂತಿದ್ದಾಳೆ ಈ ದೇವಿಕಾ. ದೇವಿಕಾ, ಈ ನಿನ್ನ ಮಾವ ಗುಡಿ ನಿರ್ಮಾಣ ಮಾಡಿದರೆ ನೀನು ಕಳಸಾರೇನ ಮಾಡುವ ಚತುರೇ ಎಂದು. ಅಷ್ಟೊಂದು ನನ್ನನ್ನು ಇಷ್ಟು ಬೇಗ ಹೋಗಬೇಡಿ ಮಾವ. ಆ ಬ್ರಹ್ಮನ ಹಣೆ ಬರ ನಾನು ಬರಿತೀನಿ, ಆಮೇಲೆ ನೀವು ಹೋಗುವುರಂತೆ. ನಡೀರಿ, ಒಳಗಡೆ ಕುಳಿತು ಮಾತಾಡೋಣ. ನೋಡು, ನಿನ್ನಂತ ಶಕುನಿಗಳು ಇರಲೇಬೇಕು. ಅಂದಾಗಲೇ ಆ ಪಾಂಡವರನ್ನು ಸದೆ ಪಡೆಯಲು ಸಾಧ್ಯವಾಗಿತ್ತು. ಶ್ರೀಪತಿಯವರೇ, ನಡೀರಿ, ನಿಮ್ಮ ಶಕುನಿತನವನ್ನು ಮುಂದುವರಿಸಿವರಂತೆ. ಗೊತ್ತಿಲ್ಲ, ಉಗ್ರ ಇಂದ ಪಾಟೀಲ್ ಅಂದ ಭೂಕಂಪಗಳಲ್ಲಿ ಅರಮರ ಸುತ್ತಿದೆ ಸಾಗರದ ಅಲೆಗಳು. ಗಿರಿಗಳಿಗೆ ಬೆದರಿ ಹಾರುತ್ತದೆ ಬೆಂಕಿಯ ಒಲೆಗಳು. ಕಾಡಗಿಚ್ಚುಕೊಂಡು ಅದರುತ್ತದೆ ಕಾಡಿನ ಎಲೆಗಳು. ಸೂರ್ಯನ ತಾಪಕ್ಕೆ ತೇಲುತ್ತದೆ ವೇಸಣೆಗಳು. ಈ ಬೆಳೆಯ ಅಂತಕ ಪಾಟೀಲನ ಗಂಗನ್ನು ಬಿಟ್ಟರೆ ನಡಗುತ್ತದೆ ಈ ಭೂಮಿ ಮಂಡಲ. ಉಗ್ರ, ನನ್ನ ರಾಜಕೀಯಕ್ಕೆ ಬಂದು ನನ್ನನ್ನೇ ಕಡೆವರಿಸುತ್ತಿರುವೆಯಲ್ಲ, ಇದಕ್ಕೆ ತಕ್ಕ ಪ್ರತಿ ಉತ್ತರ ಕೊಡುತ್ತೇನೆ. ಆಗ ತಿಳಿಯುವುದು ಈ ಬೆಳೆಯ ಅಂತಕ ಪಾಟೀಲನ ತರಾವತು. ಎರೇ ಉಗ್ರ, ಚಂದ್ರಂತೆ ಬಿಂಬಿಸುವರಿಂದ ಸೋದರ ಸತ ದೇವಿ ಕಾಳ ಮೇಲೆ ನನ್ನ ಪ್ರೇಮದ ಬಲೆ ಬೀಸಿ ನಿನ್ನ ಕಥೆಯಿಂದಲೇ ನಿನಗೆ ಸಂಚು ಹೂಡುವೆ. ಈ ಪ್ರಶಾಂತ ಪಾಟೀಲನ್ನು ಹಾಯುವುದಷ್ಟು ಧೈರ್ಯ ಬಂದಿದ್ದೇನೆ ನಿನಗೆ. ನನ್ನ ಧೈರ್ಯದ ಬಗ್ಗೆ ಕೆಣಕಬೇಡ ಪಾಟೀಲ್. ಕೆಂಗಟ್ಟ ಈ ಕ್ರಾಂತಿ ಹುಲಿಯನ್ನು ಕೆಣಕಿ ಕಂಟಕ್ಕೆ ತಂದುಕೊಳ್ಳಬೇಡ. ಕೆಂಗಟ್ಟ ಕ್ರಾಂತಿ ಹುಲಿ ಅದು ಈ ಪ್ರಶಾಂತನಿಗೆ ಕಂಟಕ. ನನಗೆ ಕಂಟಕ ಬರುವುದನ್ನು ನಿನ್ನಂತ ಗಂಡನೇ ಪುಂಡರನ್ನು ಭಾರತ ಲೋಕಕ್ಕೆ ಹಟ್ಟಿರುವ ಹಮ್ಮಿನ ನಾನು ಹಮ್ಮೂರಿನಿಂದ ಹಾರಾಡಿ ಆಪತ್ತ ತಂದುಕೊಳ್ಳಬೇಡ. ಹೇ ಕ್ರಾಂತಿ ಹುಲಿ ಕೈಯಲ್ಲಿ ಕ್ರಾಂತಿ ಹುಲಿ ನಿನ್ನ ಕ್ರಾಂತಿ ಹುಲಿಗಳನ್ನು ಸಮಾಪ್ತಿ ನೋಡಿರುವರು ಈ ಪ್ರಚಂಡ ಪಾಟೀಲ. ಹೇ ಬ್ರಹ್ಮ, ಸುಮ್ಮನೆ ಕಾಳಿಗೆ ಸರ್ಪವನ್ನು ಕೆಣಕಬೇಡ. ನೀನು ಕಾಳಿಗೆ ಸರ್ಪವಾದರೆ
ಎಂಬುದು ಈ ಬೇಟೆಗಾರನ ಮಂಚಿನಿಂದ ಎಚ್ಚರ ಹೇಳುವ ಹುತ್ತ ಬ್ರಹ್ಮ ಮತ್ತೆ ಹಿಡಿದುಕೊಂಡರೆ ನೀನೇನು ಶಕ್ತಿಶಾಲಿ ಆಗಲಾರೆ ಈ ನರನಾಗ್ರಹ ಮುಂದೆ. ನನ್ನ ಶಕ್ತಿಯನ್ನು ಸಮಯ ಬಂದಾಗ ತೋರಿಸಿದ್ದಾರೆ ಪಾಟೀಲ್. ಈ ಕ್ರಾಂತಿ ಹುಲಿ ಕಾಲ್ ಕಿತ್ತರೆ ಸರಿ ಇಲ್ಲ ನಿನ್ನ ಗಂಟಲ ಕೊಳವೆಯನ್ನು ಹರಿದು ಬಿಸಿ ರಕ್ತವನ್ನೇ ಕುಡಿಯುತ್ತಾರೆ ಮಗನ. ಇದೇ ಬ್ರಹ್ಮ ಈಗ ಹೋಗುತ್ತೇನೆ, ಮುಂದೆ ಹತ್ತುವೆ ಈ ಕೊಳ್ಳ ನಾಯಕನ ಸೆಡಿಯನ್ನು ಸೇಡಿನ ಕಿಡಿಯನ್ನು. ಹೋಗು ಪಾಟೀಲ್ ಹೋಗು. ಈ ನಿನ್ನ ಸೇಡಿನ ಕಿಡಿ ಈ ಬ್ರಹ್ಮನನ್ನು ಏನು ಮಾಡಲು ಸಾಧ್ಯವಿಲ್ಲ. ಕಿಡಿ ಇಡಲು ಬಂದರೆ ಸುಟ್ಟು ಭಸ್ಮವಾಗುವುದು ಈ ಕ್ರಾಂತಿ ಹುಲಿಯ ಕೈಯಲ್ಲಿ ನಿನ್ನ ದೇಹ. ತಾಯಿ ಜಗನ್ನ ಎಷ್ಟೊಂದು ಕ್ರೂರ ನಿನ್ನ ಆರಾಧಿಸುವ ಭಕ್ತರನ್ನು ಆಹುತಿ ತೆಗೆದುಕೊಳ್ಳಷ್ಟು ಕ್ರೂರಿಯಲ್ಲಮ್ಮ ನೀನು. ತಾಯಿ ಸ್ವರೂಪಿ ಆದರನ್ನ ಅಕ್ಕನನ್ನು ಬಲಿ ತೆಗೆದುಕೊಂಡೆಯಲ್ಲ. ಈಗ ಈಗ ಸಮಾಧಾನ ಆಯ್ತು ನಮ್ಮ ಮನೆಗೆ, ಈಗ ಸಮಾಧಾನ ಆಯ್ತು. ಯಾಕೆ ಕಾವೇರಿ, ಏಕೆ ದುಃಖಿಸುತ್ತಿರುವೆಯಲ್ಲ? ಏನಾಗಿದೆ? ಏನು ಇಲ್ಲ ರೀ, ಅಕ್ಕನ ನೆನಪಾಯ್ತು. ನಮ್ಮ ಮನೆ ಮುಂದಾದೀಪವಾಗಿದ್ದ ಅಕ್ಕನ ಕಳೆದುಕೊಂಡವಲ್ಲ ಅಂತ ದುಃಖಿಸ್ತಾ ಇದ್ದಾರೆ. ಅಲ್ಲದೆ ಆ ದೇವಿ ಎಷ್ಟೊಂದು ಕ್ರೂರಿ. ಕಾವ್ಯ, ಆ ದೇವರಿಗೆ ಕರುಣೆ ಇಲ್ಲದಿದ್ದರೆ ಈ ಜಗತ್ತೇ ಬೆಳಗುತ್ತಿರಲಿಲ್ಲ ಕಾವೇರಿ. ಹುಟ್ಟು ಅನಿಶ್ಚಿತ, ಸಾವು ಖಚಿತ. ಈ ಭೂಮಿ ಮೇಲೆ ಜನಿಸಿದ ಪ್ರತಿಯೊಂದು ಜೀವಿಗೂ ಮರಣ ಬರೆದಿರ್ತಾನೆಯೇ ಆ ಸೃಷ್ಟಿಕರ್ತ. ಅವನಿಷ್ಟದಂತೆ ನಡೆಯುವುದು. ಹೌದು, ನೀವು ಹೇಳ್ತಾ ಇರೋ ಮಾತಿನ ಸರಿ. ಆದ್ರೆ ತಾಯಿ ಅಂತಿರುವ ಅಕ್ಕನನ್ನು ಮರೆಯಲು ಆಗ್ತಿಲ್ಲ. ಯಾಕಂದ್ರೆ ಮಮತೆಯ ತಾಯಿಯಾಗಿ ಅಕ್ಕರೆಯ ಅಕ್ಕನಾಗಿ ಸದಾ ನನ್ನ ಮಾತನ್ನು ಆರಾಧಿಸುವ ದೇವತೆಯಾಗಿದ್ದಳು. ಅವಳು ದೇವತೆಯಾಗಿದ್ದಳು. ಆ ತ್ಯಾಗಿಮೆಯನ್ನು ಹೇಗೆ ನಾನು ಬರೀಲಿ? ಹತ್ತಿಗೆ ನೆನಪು ನನಗೂ ಸಹ ಕಾಣುತ್ತಿದೆ ಕಾವೇರಿ. ಆದ್ರೆ ಏನು ಮಾಡು, ಎಲ್ಲ ಮರೆತು ಬಾಳಬೇಕು. ಮರೆಯದಿದ್ದರೆ ಸಿಡಿಲು ಬರೆದ ಮರದಂತಾಗುತ್ತದೆ ನಮ್ಮ ಬದುಕು. ಹುಟ್ಟಿದಾಗ ಉಸಿರು ಇರುತ್ತದೆ, ಆದ್ರೆ ಹೆಸರು ಇರುವುದಿಲ್ಲ. ಸತ್ತಾಗ ಹೆಸರು ಇರುತ್ತದೆ, ಆದ್ರೆ ಉಸಿರು ಇರುವುದಿಲ್ಲ. ಈ ಉಸಿರು ಮತ್ತು ಹೆಸರಿನ ನಡುವಿನ ಅಂತರವೇ ಜೀವ. ನನ್ನ ಅತ್ತಿಗೆ ಉಸಿರು ಹೋದರು, ಹೆಸರು ಮಾತ್ರ ಜರಾಮರವಾಗಿ ಉಳಿದಿದೆ ಕಾವೇರಿ ನಮ್ಮ ಮನೆಯಲ್ಲಿ. ಜೀವಂತ ಇರುವವರೆಗೂ ಈ ಮನೆಗೆ ಒಂದು ಕಪ್ಪು ಚುಕ್ಕೆ ಬರದ ಹಾಗೆ ಜೀವನ ಬದುಕಿದವಳು ಅವಳು. ಮಾ ತ್ಯಾಗಮೇರಿ ಅವಳು, ಮಾ ತ್ಯಾಗಮೇ ನನ್ನ ಅಕ್ಕ. ಕಾವೇರಿ, ಅಂತ ತ್ಯಾಗಮಯನ್ನು ನಿನ್ನಲ್ಲಿ ಕಾಣುತ್ತಿರುವೆ ಕಾವೇರಿ. ನನ್ನ ಅತ್ತಿಯ ಗುಣಗಳನ್ನು ಅರಿತ ನೀನು ಈ ಮನೆಯ ಮಹಾಲಕ್ಷ್ಮಿಯಾಗಿ, ಮಾನವಂತರ ಮನೆ ಬೆಳಗುವ ಸೊಸೆಯಾಗಿ, ನನ್ನ ಜೀವದ ಒಡತಿಯಾಗಿ, ನಿನ್ನ ಒಡಲಿನಿಂದ ಒಲವಿನ ಉಡುಗೊರೆ ಕೊಡುವೆಯಾಗುವ. ಪಡೆದುಕೊಳ್ಳುವ ಆಸೆ ನನಗೂ ಇದೆ. ಆದ್ರೆ ಆ ದೇವರು ಕೊಟ್ಟಾಗ ನಾವು ಪಡೆದುಕೊಳ್ಬೇಕಲ್ಲೇನ್ರಿ? ಹೆಣ್ಣಿಗೆ ಮಕ್ಕಳು ಹೆರದೆ ಒಂದು ದೊಡ್ಡ ಭಾಗ್ಯ ಅಲ್ಲೇನ್ರಿ? ಏ ಕಾವೇರಿ, ನೀನೊಬ್ಬಳೆ ಹೇರಲು ಸಾಧ್ಯನಾ? ನನ್ನಿಂದ ನೀ ದೂರ ಹೋದರೆ ಅದು ಹೇಗೆ ಸಾಧ್ಯ? ಶುರುವಾತಾನಿಂದ ಅಲ್ಲರಿ, ನಾನೇನೋ ತುಂಬಾ ಮನಸ್ಸಿಗೆ ಹಚ್ಕೊಂಡು ಮಾತಾಡ್ತಾ ಇದ್ರೆ ಇಷ್ಟೊಂದು ಜನದ ಮಧ್ಯೆ ಈ ರೀತಿ ಮಾತಾಡ್ತಿದ್ರಲ್ಲಿ ನನ್ ನಾಚಿಕೆ ಆಗುತ್ತೆ. ಹೋಗ್ರಿ. ಏ ಕಾವ್ಯ, ನಮ್ಮಿಬ್ಬರ ನಡುವೆ ನಾಚಿಕೆ ಪಟ್ರೆ ಮಕ್ಕಳಾಗಲ್ಲ. ನೋಡು ಕಾವೇರಿ, ಈ ಮನ್ಮಥನಿಗೆ ಮೇನಿಕೆಯಾಗಿ ನಾನು ರಾಗದ ಹಾಡಿನಿಂದ ಸುರಿಸುವಿಯ ಒಂದು ಪ್ರೇಮ ಗೀತೆ. ನನ್ನ ಹೆಂಡತಿಗೆ ಪ್ರೇಮವೇ ಪ್ರೇಮವೇ ಗೀತೆಯನ್ನು ಹಾಡು.
ಈಗಾದ್ರೂ ಸಂತೋಷವಾಯ್ತಾ ರಾಯರಿಗೆ? ಊಟ ಮಾಡೋಣ ನಡಿ. ಬರ್ಕರ ಮಟನ್ ಆಡಿದ್ರೆ ನಂಗೆ ಸಂತೋಷ. ಕಾವೇರಿ, ರವಿಕಾಂತನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ ಅಂತೆ. ಕೆಲಸಕ್ಕೆ ಹಿಂದೆ ಹಾಜರಾಗುತ್ತೇನೆಂದು ಫೋನ್ ಮೂಲಕ ತಿಳಿಸಿದನು. ಡ್ಯೂಟಿ ಮುಗಿಸಿಕೊಂಡು ಬರುವ ಸಮಯವಾಯಿತು. ಅರ್ಧಿ ತಟ್ಟೆಯನ್ನು ರೆಡಿ ಮಾಡಮ್ಮ ಕಾವೇರಿ. ನನ್ನ ಮೈದನ ರಮಕಾಂತನಿಗೆ ಪೊಲೀಸ್ ಕೆಲಸ ಸಿಕ್ಕಿದೆ. ಸಾರ್ಥಕವಾಯ್ತು ಮಾವ. ಇಷ್ಟು ದಿನ ಪಟ್ಟಿನ ಶ್ರಮಕ್ಕೆ ಸಾರ್ಥಕವಾಗಿ ಫಲ ಸಿಕ್ಕಿದೆ. ಅವನು ಬರೋಳಷ್ಟಲ್ಲಿ ಎಲ್ಲ ರೆಡಿ ಮಾಡ್ತೀನಿ. ನಂಜಪ್ಪಣ್ಣ, ನಿನ್ನ ಗಂಡ ಕನಸು ಇಂದು ಈಡೇರಿದಂತಾಯ್ತಣ್ಣ. ನನ್ನ ತಮ್ಮ ರವಿಕಾಂತನಿಗೆ ಪೊಲೀಸ್ ಅಧಿಕಾರಿಯಾಗಿ ಬಂದು ನಮ್ಗೆ ತುಂಬಾ ಸಂತೋಷವಾಯ್ತಣ್ಣ. ಹೌದು ಗುರು. ಎಷ್ಟೇ ಯುವಕರು ವಿದ್ಯೆ ಕಲಿತರು ಕೆಲಸ ಸಿಗದೆ ನೌಕರಿಗಾಗಿ ಅಲಿಯುವ ಈ ಕಾಲದಲ್ಲಿ ನನ್ನ ತಮ್ಮ ರವಿಕಾಂತ್ ಪೊಲೀಸ್ ಅಧಿಕಾರಿಯಾಗಿ ನಮಗೆ ತುಂಬಾ ಹೆಮ್ಮೆ. ಹೌದು ಗುರು, ಅವನು ಶ್ರಮ ಪಟ್ಟು ಕಲಿತಿದ್ದು ಸಾರ್ಥಕವಾಯಿತು. ಈ ರೈತ ಮನೆತನದಲ್ಲಿ ಪೊಲೀಸ್ ಅಧಿಕಾರಿಯಾಗಿರುವುದೆಂದರೆ ಅದು ನಮ್ಮ ಮನೆತನಕ್ಕೆ ಕೀರ್ತಿ. ನಿಮ್ಮ ಶ್ರಮದಿಂದ ಇಂದು ನನಗೆ ಪೊಲೀಸ್ ಕೆಲಸ ಸಿಕ್ಕಿದೆ. ರವಿಕಾಂತ್, ನಮ್ಮ ಶ್ರಮ ಅನ್ನುವುದಕ್ಕಿಂತ ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯದಿಂದ ಅನ್ಯಾಯ ಧರ್ಮವನ್ನು ಮಟ್ಟ ಹಾಕಿ ನ್ಯಾಯವನ್ನು ರಕ್ಷಿಸುವುದಕ್ಕೆ ಅವಕಾಶ ಒದಗಿ ಬಂದಿದೆ. ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಕರೆಕ್ಟ್ ಪೊಲೀಸ್ ಅಧಿಕಾರಿಯಾಗಿ ಈ ನಾಡಿನ ಸೇವೆ ಮಾಡುವ ರವಿಕಾಂತ್. ಆಯ್ತು ಅಣ್ಣ, ನಿನ್ನ ಆಜ್ಞೆಯಂತೆ ಅಪರಾಧ ಮಾಡಿ ನಿರಪರಾಧಿಗಳಂತೆ ಮೆರೆಯುತ್ತಿರುವ ನಿರ್ಭಯದಿಂದ ಅರೆಸ್ಟ್ ಮಾಡಿ ಅವರನ್ನು ಕಾಲ್ತಳಿಗೆ ಹಾಕಿ ನನ್ನ ಕಾರ್ಯನಿತ್ಯವನ್ನು ಮಾಡುತ್ತೇನೆ ಅಣ್ಣ. ರವಿಕಾಂತ್, ನ್ಯಾಯ ನಿಶ್ಚಯದಿಂದ ನಾಡ ಸೇವೆ ಮಾಡಲು ಕೊಡುವುದಿಲ್ಲ ರವಿಕಾಂತ್ ಈ ನಾಡಿನ ರಾವಣರು. ಅಷ್ಟೇ ಏಕೆ, ಹಳ್ಳಿಗಳ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗಿ ದಿಲ್ಲಿಯಲ್ಲಿ ದರ್ಬಾರ್ ನಡೆಸುತ್ತಾ ಮಜಾ ಮಾಡುತ್ತಾ ಎಂಜಾಯ್ ಮಾಡುತ್ತಿರುವಂತ ಭಂಡ ರಾಜಕಾರಣಿಗಳು ಈ ಕೊಟ್ಟ ಕಾಕಿ ಬಟ್ಟೆಗೆ ಹೆದರಿ ನಿನ್ನ ಕಾಲ ಕೆಳಗೆ ಬಂದು ಬೀಳಬೇಕು. ಹಾಗೆ ಮಾಡಿದರೆ ಮಾತ್ರ ಈ ಕಾಕಿ ಬಟ್ಟೆ ಕೊಟ್ಟಿದ್ದಕ್ಕೂ ಸಾರ್ಥಕ. ಭಾರತಾಂಬೆಯ ಉದರದಲ್ಲಿ ಜನಿಸಿ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಕುಮ್ಮಕ್ಕು ನೀಡುವ ತಾಯಿಗಂಡರನ್ನು ಕಂಡಲ್ಲಿ ಎನ್ಕೌಂಟರ್ ಮಾಡುವುದೇ ರವಿಕಾಂತನ ಸ್ಪೆಷಾಲಿಟಿ. ಪಾಪದ ಹಣ ತಿಂದು ತೆಗೆದು ಆ ರಾಜಕೀಯ ಕದಿಮರನ್ನು ಕಟ್ಟಿ ಹಾಕಿ ಈ ಧರ್ಮದ ನೆಲದಲ್ಲಿ ನೆಲೆಸುವಂತೆ ಮಾಡುವುದೇ ನನ್ನ ಗುರಿ. ಮೈದಿನ ಈಗ ಬಂದಿರಪ್ಪ? ಹೌದೊತ್ತಿಗೆ ಈಗ ತಾನೇ ಬಂದೆ. ಮೈದಿನ, ನಿನಗೆ ನನ್ನದೊಂದು ಕಿವಿ ಮಾತು. ಅದೇನು ಹೇಳತ್ತಿಗೆ? ನೋಡಪ್ಪ, ಬುದ್ಧಿ ಇರೋರು ಯುದ್ಧ ಗೆಲ್ತಾರೆ, ಗುಣ ಇರೋರು
ಮನಸ್ಸನ್ನ ಗೆಲ್ತಾರೆ. ಹಾಗೆ ತಾಳ್ಮೆಯಿಂದ ಇರೋರು ಇಡೀ ಸಾಮ್ರಾಜ್ಯವನ್ನೇ ಗೆಲ್ತಾರೆ. ನೀನು ಇವತ್ತು ಆ ಪೊಲೀಸ್ ಖಾತೆ ಕೊಟ್ಟಿದ್ದೀಯ, ಆದ್ರಿಂದ ಎಷ್ಟು ತಾಳ್ಮೆಯಿಂದ ಆ ನೊಂದಿರೋ ಬಡವರಿಗೆ ನ್ಯಾಯ ಕೊಡಿಸ್ಬೇಕು, ಅದೇ ನನ್ನ ಆಸೆ. ನೋಡು, ಈಗ ನಿನಗದು ಎಷ್ಟು ದೃಷ್ಟಿಯಾಗಿದೆಯೋ ಗೊತ್ತಿಲ್ಲ. ನಡಿ ಒಳಗೆ ನಡಿ. ದೇವ ಮೇಲಕ್ಕೆ ನನ್ನಿಂದೇನಾಗಬೇಕು? ನನ್ನ ಕಾಲಿಗೆ ಏಕೆ ಬೆಳೆಯುವಮ್ಮ? ನೋಡಿ, ನಿಮ್ಮಿಂದ ನಾನು ಬಾಳಿ ಬದುಕಬೇಕು, ನನ್ನ ಜೀವ ಉಳಿಬೇಕು. ಇದೇನಮ್ಮ ನಿನ್ನ ಹೊರಗಿನ ಮಾತು? ನನ್ನಿಂದ ನಿನ್ನ ಜೀವ ಉಳಿಯಬೇಕೆನ್ನುವೆಯಲ್ಲ. ಇಷ್ಟಕ್ಕೂ ನೀನ್ ಯಾರು ಎನ್ನುವುದೇ ನನಗೆ ತಿಳಿದಿಲ್ಲ. ನಾನು ಈ ಊರಿನ ಉಗ್ರ ಹೆಣ್ಣು ಸೊಸೆ, ಅಂದರೆ ಅವರ ತಂಗಿಯ ಮಗಳು. ನನಗೆ ಇಷ್ಟವಿಲ್ಲದ ಗಂಡಿನ ಜೊತೆ ನನ್ನ ಮಾವ ಮದುವೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಿಮ್ಮನೆಗೆ ಓಡಿ ಬಂದಿದ್ದೇನೆ. ನಿನ್ನ ಮಾವ ನಿನ್ನ ಮದುವೆ ಮಾಡಿದರೆ ನಮ್ಮ ಮನೆಗೆ ಏಕೆ ಬಂದಿರುವೆ? ನೀನು ಹೇಳುತ್ತಿರುವುದು ನಿಗೂಢವಾಗಿದೆ. ಇಷ್ಟಕ್ಕೂ ಈ ವಿಷಯವನ್ನು ನನಗೆ ಏಕೆ ಹೇಳ್ತಿರುವೆ? ನಿಮ್ಮನೆಗೆ ನಾನು ಪ್ರೇಮ ಭಿಕ್ಷೆ ಕೇಳುವುದಕ್ಕೆ ಬಂದಿದ್ದೇನೆ. ನಾನು ನಿಮ್ಮ ತಮ್ಮ ರವಿಕಾಂತನನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಅವರೊಂದಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡಿ ಪುಣ್ಯ ಕಟ್ಕೊಳ್ಳಿ. ಅಂದರೆ ನನ್ನ ತಮ್ಮ ರವಿಕಾಂತ್ ನಿನ್ನನ್ನು ಪ್ರೀತಿಸುತ್ತಿರುವನೆ? ರವಿಕಾಂತ್, ರವಿಕಾಂತ್, ಅಣ್ಣ, ಏನು ಕರೆದಂತ ಇದೆ? ಇವ್ರ್ಯಾರು? ಹಲೋ ಮೇಡಮ್, ನೀವೇನು? ನೀವು ಗೊತ್ತಾಗ್ಲಿಲ್ಲ, ನೀವೇ? ಇವಳು ನಿನಗೆ ಮೊದಲೇ ಗೊತ್ತಿದ್ದಂತಾಯ್ತು. ಈ ದೈವಿಕ ಹೇಳ್ತಿರುವುದು ನಿಜನಾ? ಯಾರಣ್ಣ ಈ ದೇವಿಕ? ಇವಳೇನು ಹೇಳ್ತಿರುವಳು? ರವಿಕಾಂತನನ್ನು ಹೀಗೆ ಪ್ರಶ್ನೆ ಮಾಡುತ್ತೀನಿ? ಪ್ರಶ್ನೆ ಮಾಡುವ ಕೆಲಸವನ್ನೇ ಮಾಡಿರುವನು ಗುರು ಈ ನನ್ನ ತಮ್ಮ. ನಮ್ಮನ್ನು ಕಂಡರೆ ಕೆಂಡ ಕಾರುವ ಉಗ್ರಯ್ಯನ ಸೊಸೆ ಈ ದೇವಿಗಳನ್ನು ಪ್ರೀತಿ ಮಾಡ್ತಿದ್ದಾನಂತೆ. ರವಿಕಾಂತ್, ನೀನು ಮಾಡುತ್ತಿರುವ ಹೇಷಕೃತ್ಯ ಮೊದಲೇ ನಮಗೂ ಆ ಉಗ್ರಯ್ಯನಿಗೂ ಆಗಿ ಬರುವುದಿಲ್ಲ. ಅದರಲ್ಲಿ ಅವರ ಮನೆ ಹೆಣ್ಣನ್ನು ಪ್ರೀತಿಸುತ್ತೇನೆಂದರೆ ನಾಚಿಕೆ ಆಗುವುದಿಲ್ಲವೇ ನಿನ್ನ ಹೇಷಕೃತ್ಯಕ್ಕೆ? ನೀನು ಮದುವೆ ಆಗುತ್ತೇನೆಂದರೆ ಒಳ್ಳೆ ಸುಸಂಸ್ಕೃತವಾದ ಮನೆತನದ ಹೆಣ್ಣನ್ನು ತಂದು ನಿನಗೆ ಮದುವೆ ಮಾಡುತ್ತಿದ್ದೆವು. ಅದನ್ನು ಬಿಟ್ಟು ಆ ದುಷ್ಟನ ಮನೆಯ ಹೆಣ್ಣನ್ನು ಬಯಸಿದೆಯಲ್ಲ, ನಾಚಿಕೆ ಆಗುವುದಿಲ್ಲವೇ ನಿನಗೆ? ನೋಡು, ಸ್ವಲ್ಪ ತಡೀರಿ. ಹೀಗೆ ಕೂಗಾಡಿದ್ರೆ ಏನು ಪ್ರಯೋಜನ? ಏನಪ್ಪ ಮೈದನ, ಯಾಕಪ್ಪ ಹೀಗೆ ಮಾಡಿದೆ? ಹಗಲು ಕಂಡು ಬಾವಿಯಲ್ಲಿ ರಾತ್ರಿ ಬಿದ್ದಂಗೆ ಆಯ್ತಲ್ಲಪ್ಪ, ಯಾಕಪ್ಪ ಹೀಗೆ ಮಾಡಿದೆ? ಅತ್ತಿಗೆ, ಇದರಲ್ಲಿ ಏನು ತಪ್ಪಿಲ್ಲ. ಹೌದಕ್ಕ, ಅವರು ಹೇಳುವ ಮಾತಿನಲ್ಲಿ ನಿಜವಿದೆ. ಅವರು ಒಳ್ಳೆಯ ಗುಣವನ್ನು ಮೆಚ್ಚಿ ನಾನು ಅವರನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ಅವರನ್ನು ಬಯಸಿ ಬಂದಿದ್ದೇನೆ. ಅವರನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನಮ್ಮನ್ನು ಒಂದು ಮಾಡಿ ನೀವು ಪುಣ್ಯ ಕಟ್ಕೊಳ್ಳಿ, ನಿಮಗೆ ಕೈ ಮುಗಿದು ಹೇಳ್ಕೊಳ್ತೀನಿ. ನೀನು ಮೊದಲು ಮನೆಗೆ ನಡೆಯಮ್ಮ. ನಿಮ್ಮ ಮಾವನವರ ಹತ್ತಿರ ಬಂದು ನಾನೇ ಮಾತನಾಡುತ್ತೇನೆ. ಖಂಡಿತವಾಗೂ ನಾನು ಈಗ ಮನೆಗೆ ಹೋಗ್ಲಾರೆ. ಯಾಕಂದ್ರೆ ನನಗೆ ಇಷ್ಟವಿಲ್ಲದ ಮದುವೆಯನ್ನು ಸಿದ್ಧಪಡಿಸಿದ್ದಾರೆ. ನಾನು ಮನೆಗೆ ಹೋದ್ರೆ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿಸಿ ಬಿಡ್ತಾರೆ. ಮನಸ್ಸಿಲ್ಲದನ ಜೊತೆ ತಾಳಿ ಕಟ್ಟಿಸಿಕೊಂಡು ಜೀವನ ಪರ್ಯಂತ ನೋವು ಅನುಭವಿಸುವ ಬದಲು ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಂಡು ನಾನು ಸತ್ತು ಹೋಗ್ತೀನಿ. ಸ್ವಲ್ಪ ನಿಂತುಕೊಳ್ಳಮ್ಮ. ನೀನು ನನ್ನ ತಮ್ಮನನ್ನು ಇಷ್ಟೊಂದು ಹಚ್ಚಿಕೊಂಡಿರುವೆಂದು ನನಗೆ ತಿಳಿದಿರಲಿಲ್ಲ. ಇವರಿಬ್ಬರ ಮದುವೆಗೆ ನಿನ್ನ ಅಭಿಪ್ರಾಯ? ಅಣ್ಣ, ಇಷ್ಟಪಟ್ಟು ಬೆಸರ ಈ ಎರಡು ಹೃದಯಗಳನ್ನು ಬೇರ್ಪಾಡು ಮಾಡೋದು ಮಹಾಪಾಪ ಅಣ್ಣ. ಇವರಿಬ್ಬರು ಮದುವೆ ಮಾಡಿಸಿದ ಒಳ್ಳೆಯದಣ್ಣ. ಅಮ್ಮ ಕಾವೇರಿ, ಜಗುಲಿಯ ಮೇಲೆ ದೇವರ ಕೊರಳಲ್ಲಿರುವ ಅರಿಶಿನ ದಾರವನ್ನು ತೆಗೆದುಕೊಂಡು ಬಾರಮ್ಮ. ಕಟ್ಟಿಸು ರಾಮಚಂದ್ರ, ನನ್ನ ಕೊಳ್ಳಿಗೆ ಮಂಗಲ ಸೂತ್ರವನ್ನು ಕಟ್ಟಿಸು. ಈ ಮನೆಗೆ ಬಂದ್ಮೇಲೆ ನಿಮ್ಮೆಲ್ಲರನ್ನು ಚಟ್ಟ ಕಟ್ಟಿಸ್ತೇನೆ. ತೆಗೆದುಕೋಪ. ರವಿಕಾಂತನ ಕೈಗೆ ಕೊಡಮ್ಮ. ರವಿಕಾಂತ್, ದೇವಿಕ ಕೊರಳಿಗೆ ಕಟ್ಟು.
ಏನಣ್ಣ ಈ ಸಂಭ್ರಮ? ನನ್ನ ತಮ್ಮ ಪೊಲೀಸ್ ಅಧಿಕಾರಿ ಆಗಿದ್ದಕ್ಕೇನು? ಹೌದಪ್ಪ ಬ್ರಹ್ಮ, ಈ ಸಂಭ್ರಮದ ಜೊತೆ ಒಂದು ಶುಭ ಕಾರ್ಯವೂ ನಡೆಯಿತು ಈ ಮನೆಯಲ್ಲಿ. ಯಾವ ಶುಭ ಕಾರ್ಯವಣ್ಣ? ದೇವಿಕಾ, ನಮ್ಮ ಮನೆಗೆ ಯಾಕೆ ಬಂದಿರುವೆ? ಯಾಕೆ ಬಂದಿದ್ಯಾ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಬಾಬಾ? ಈ ಮನೆಗೆ ನಿಮ್ಮ ತಮ್ಮನ ಮಡದಿಯಾಗಿ ಸೊಸೆಯಾಗಿ ಬಂದಿದ್ದೇನೆ. ಏನು ಹೇಳುತ್ತಿರುವೆ ಹೇಳ್ತಿರುವುದು ಏನು? ದೇವಿಕಾ ಹೇಳ್ತಿರೋದು ನಿಜ ಬ್ರಹ್ಮ. ರವಿಕಾಂತ್ ಹಾಗೂ ದೇವಿಕಾ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸಿದ್ದರು. ಆ ಪ್ರೀತಿ ನಮ್ಮ ಮನೆಯ ಬಾಗಿಲು ಬಂದಿತ್ತು. ಅದಕ್ಕಾಗಿ ಅವರಿಬ್ಬರನ್ನು ಮದುವೆ ಮಾಡಬೇಕಾಯಿತು. ಏನು ಹೇಳುತ್ತಿರುವೆ ಅಣ್ಣ? ಬೇವಿನ ಸಸಿ ತಂದು ಮಾವಿನ ತೋಟದಲ್ಲಿ ನೆಟ್ಟರೆ ಅದು ಮಾವಿನ ಫಲ ಕೊಡಲಾರದು. ಬೇವಿನ ಮರ ಬೇವಿನ ಹಣ್ಣನ್ನೇ ಕೊಡುತ್ತದೆ ವಿನಃ ಮಾವಿನ ಫಲ ಸಿಗಲಾರದು. ನೋಡಿ ಬಾಬಾ, ದಯವಿಟ್ಟು ನನ್ನ ತಪ್ಪು ತಿಳಿಬೇಡಿ. ನೀವು ಒಂದು ಹೇಳಿದ್ದರಿಂದ ನನ್ನ ಜೀವನ ನಾನು ಹೇಗೆ ನಡೆಸಬೇಕು ಅಂತ ಅರ್ಥ ಮಾಡಿಕೊಂಡಿದ್ದೇನೆ. ನಿಮ್ಮ ತಮ್ಮನ ಮಡದಿಯಾಗಿ ನಾನು ಬಂದಿದ್ದೇನೆ. ನನ್ನನ್ನು ಈ ಕುಟುಂಬದವಳು ಅಂತ ಸ್ವೀಕರಿಸಿ. ಹೋಗಲಿ ಬಿಡು ಬ್ರಹ್ಮ, ಇಷ್ಟು ಬೇಡಿಕೊಂಡರೂ ನಿನ್ನ ವಾದವನ್ನೇ ಮಾಡುತ್ತಿರುವೆಯಲ್ಲ. ಋಣಾನುಬಂಧ ಅನ್ನೋದನ್ನ ಆ ದೇವರು ನಿರ್ಧರಿಸುತ್ತಾನೆ. ಬನ್ನಿ, ಎಲ್ಲರೂ ಸೇರಿ ಇದೇ ಸುಸಂದರ್ಭದಲ್ಲಿ ಹಾಡಿ ಕುಣಿಯೋಣ. ಅಣ್ಣ, ಬಹಳ ಖುಷಿ ಆಯ್ತು ನೀವೆಲ್ಲ ಡ್ಯಾನ್ಸ್ ಮಾಡಿದ್ ನೋಡಿ. ಅಣ್ಣ, ನೀವೆಲ್ಲ ಹೋಗಿ, ನಮ್ದು ಸ್ವಲ್ಪ ಕೆಲಸ ಇದೆ. ಅಪ್ಪ ಮೈದ್ನ ಅಲ್ಲ, ಮದ್ವೆ ಆಗಿದ ಕೂಡಲೇ ಎಲ್ಲರನ್ನು ಬಿಟ್ಟು ಹೋಗಿ ಅಂತ ಹೇಳ್ಬಿಡೋದೇನು? ಸ್ವಲ್ಪ ನಮ್ದು ಕೆಲಸ ಇತ್ತು. ಅದು ನಾವ ಕೊಡ್ತಿದ್ವಿ ಟೈಮ್, ನಾವ ಹೇಳಿ ಹೋಗ್ತಿದ್ವಿ ಅಂತ ಹೇಳೋದೇನಿತ್ತು? ಟೈಮ್ ಬೇರೆ ಲೇಟ್ ಆಗಿದೆ. ಹೌದಾ? 6 ಗಂಟೆಗೆ ಬರ್ತದ, ನನಗೂ ಗೊತ್ತು. 6 ಗಂಟೆಗೆ ಹೋಗ್ಬೇಕು. ಬೇಗ ಮುಗಿಸ್ ಬನ್ರಿ. 7 ಗಂಟೆ ಕರೆಂಟ್ ಬರ್ತೈತಿ. ಈಗ ಏನ್ರಿ ನೀವು? ನಿಮ್ಮನ್ನ ಮದುವೆ ಮಾಡ್ಕೋಬೇಕಾದ್ರೆ ನಾನು ಎಷ್ಟೊಂದು ಹರಸಾಹಸ ಪಡ್ಬೇಕು
ಗೊತ್ತೇನ್ರಿ ನಿಮ್ಗೆ? ಏನಾದ್ರು ಒಂದು ಹಾಡಕ್ಕ ಸಿಂಗಾರ ಸಿರಿಯೇ ಅಂಗಡಿಯಲ್ಲಿ ಬಂಗಾರ ಬಂಗಾರಿಯಂತೆ ಕೈಮುಚ್ಚಿ ಹಂಗನ ಸರಿಸುತ್ತಾಳೆ Thank you.